ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 615ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಿಭೀಷಣನು ಅಣ್ಣ ರಾವಣನಿಗೆ ಹನುಮನಿಗೆ ನೀಡಿದ ಮರಣದಂಡನೆ ಇದು ಅನೀತಿದಾಗ್ತಿದೆ, ಅಧರ್ಮದಾಗ್ತಿದೆ, ಸರಿಯಲ್ಲ, ನೀನೊಬ್ಬ ಒಳ್ಳೆಯ ವಿದ್ವಾನ್ ಇದ್ದೀಯಾ, ಎಲ್ಲ ಶಾಸ್ತ್ರಗಳನ್ನು ಬಲ್ಲಂಥ ವ್ಯಕ್ತಿ ಇದ್ದೀಯಾ, ಈ ವಿಷಯದಲ್ಲಿ ನೀನು ಧರ್ಮೋಲ್ಲಂಘನೆ ಮಾಡಬೇಡ ಅಂತ ಹೇಳಿದಾಗ ಮನವರಿಕೆಯಿಂದಾಗಿ ತಮ್ಮನ ಮಾತುಗಳನ್ನು ಒಪ್ಪಿಕೊಂಡು ಹೌದು ಸರಿ, ಈ ದೂತರಿಗೆ ಮರಣದಂಡನೆ ಸರಿಯಲ್ಲ ಅಂದ್ಕೊಂಡು ಹಾಗಾದರೆ ಹನುಮನಿಗೆ ನೀಡಿದಂಥ ದಂಡದ ಪ್ರಮಾಣವನ್ನು ದಂಡದ ಪ್ರಕಾರವನ್ನು ಬದಲಿಸ್ತಾನೆ. ಆಗಲೇ ದೂತರಿಗೆ ನೀಡಬೇಕಾದ ದಂಡಗಳ ವಿವರಣೆಯನ್ನು ವಿಭೀಷಣ ಕೊಟ್ಟಿರ್ತಾನೆ. ಅದ್ರಾಗ ಮೊದಲೇದಂದ್ರೆ ಅಂಗವಿಕಲತೆ ಮತ್ತು ಎರಡನೇದಂದ್ರೆ ಅವಮಾನ ಮಾಡೋದು, ಅವಮಾನ ರೀತಿಯಿಂದ ಅವರನ್ನು ಸಮಾಜದಲ್ಲಿ ಬಿಡೋದು, ಅಂದರೆ ಎಲ್ಲರೂ ನೋಡಿ ನಕ್ಕಿರಬೇಕು, ಪದೇ ಪದೇ ಅವಮಾನಿತ ಆಗಿರಬೇಕು, ಇಂಥದ್ದೊಂದು ದಂಡ ನೀಡುವ ವಿಚಾರ ಬರ್ತಿದೆ. ಅದಕ್ಕೆ ರಾವಣ ಏನು ಮಾಡ್ತಾನಂದ್ರೆ ಹನುಮಾನನಿಗೆ ನೀಡಿದ ಮರಣದಂಡನೆಯನ್ನು ಅದನ್ನು ರದ್ದುಪಡಿಸಿ ಅವನಿಗೆ ಪ್ರಿಯವಾದಂಥ ಅಂಗ ಅವಮಾನ ಮಾಡಬೇಕಾಗಿದೆ. ಯಾರಿಗೆ? ಹನುಮನಿಗೆ. ಹನುಮ ವಾನರಿಗೆ ಪ್ರಿಯವಾದದ್ದಂದ್ರೆ ಬಾಲಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತೆಗೆದ್ವಿ ಅಂದ್ರೆ ಅಂಗವಿಕಲ ಆಗ್ತಾನೆ, ಮತ್ತು ಅದು ಪ್ರತಿಷ್ಠೆಯೂ ಇರ್ತದೆ ಬಾಲದ. ಹೀಗಾಗಿ ಅವಮಾನಿತ ಆಗಿ ಅವನಿಗೆ ಒಂದು ಶಿಕ್ಷೆ ಸಿಗ್ತಿದೆ ಅಂದ್ಕೊಂಡು ಮರಣ ದಂಡನೆಯನ್ನು ರದ್ದುಪಡಿಸಿ ಹನುಮನ ಬಾಲಕ್ಕೆ ಬೆಂಕಿ ಹಚ್ಚುವ ದಂಡವನ್ನು ಘೋಷಿಸ್ತಾನೆ. ಅದನ್ನೇ ವಾಲ್ಮೀಕಿಯವರು ಈಗ ಮುಂದುವರಿಸ್ತಾರೆ. ಕಂಡು ವಾನರನ ಅಂಗವಿಕಲತೆ ನಗಲಿ ಸ್ನೇಹಿತರು ಸಂಬಂಧಿಗಳು ಕಳುಹಿಸಿದವರು. ಇವನೇನು ಇಲ್ಲಿ ನಾನು ಕಳಿಸಿದಾರಲ್ಲ, ಸುಗ್ರೀವ ಆಗಲಿ, ರಾಮ ಆಗಲಿ, ಲಕ್ಷ್ಮಣ ಆಗಲಿ, ಯಾರೋ ಸೇರಿಕೊಂಡು ಇಲ್ಲೇನು ನನ್ನ ಬಳಿ ಕಳಿಸಿದಾರೆ, ಲಂಕೆ ಕಳಿಸಿದವರು ಎಲ್ಲರೂ ಅವನ್ನ ನೋಡಿ ಅಂಗವಿಕಲತೆ ನೋಡಿ ನಗಲಿ, ಜನ ಎಲ್ಲ ನಗಲಿ ಅಂತ ಹೇಳ್ತಾನೆ. ವಾನರನ ಬಾಲಕ್ಕೆ ಬೆಂಕಿ ಹಚ್ಚಿ ಬೀದಿ ರಸ್ತೆಗಳಲ್ಲಿ, ಹನುಮನ ಬಾಲಕ ಬೆಂಕಿ ಹಚ್ಚಿ ಬೀದಿ ರಸ್ತೆಗಳಲ್ಲಿ ಸುತ್ತಾಡಿಸಲು ರಾಕ್ಷಸರಿಗೆ ಮಾಡಿದ ಆಜ್ಞೆ ರಾವಣ. ತನ್ನ ರಾಕ್ಷಸರಿಗೆ ಹೇಳ್ತಾನೆ, ಅವನು ಹಿಡಿದು ಬಾಲಕ ಬೆಂಕಿ ಹಚ್ಚಿರಿ, ಲಂಕಾನಗರದ ಬೀದಿಗಳಲ್ಲಿ ಸುತ್ತಾಡಿಸಿರಿ ಅಂತ ಆಜ್ಞೆ ಮಾಡ್ತಾನೆ. ಕೇಳುತ್ತಲೇ ರಾವಣನ ಆಜ್ಞೆ ಕೋಪದಿ ರಾಕ್ಷಸರು ಸುತ್ತಿದರು ಬಟ್ಟೆಗಳನ್ನು ಬಾಲಕ್ಕೆ. ಹನುಮಾನ ಬಾಲಕ ಅಲ್ಲಿ ಇಲ್ಲೂ ಚಿಂದಿ ಬಟ್ಟೆಗಳನ್ನು ತಂದು ಹೊತ್ಯಾಗ ಸುತ್ತುತ್ತಲೇ ಬಾಲಕ್ಕೆ ಬಟ್ಟೆ. ಅವರು ಆಗ ತಮ್ಮ ಕೆಲಸ ಮಾಡ್ತಿರ್ತಾರೆ, ಅವನ ಬಾಲಕ ಬೆಂಕಿ ಹಚ್ಚೋ ಸಲುವಾಗಿ ಬಟ್ಟೆ ಸುತ್ತಿರ್ತಾರೆ. ಸುತ್ತುತ್ತಲೇ ಬಾಲಕ್ಕೆ ಬಟ್ಟೆ ಹಿಗ್ಗಿಸಿಕೊಂಡ ದೇಹ ಹನುಮ ಕಾನನದ ಒಣ ಗಿಡಗಳಿಗೆ ಬೆಂಕಿ ಪಸರಿಸಿದಂತೆ. ಮತ್ತಿಲ್ಲಿ ಉಪಮಾಲಂಕಾರ ಹೇಗಿದೆ ನೋಡಿ. ಅವರು ಅವನ ಬಾಲಕ ಬೆಂಕಿ ಹಚ್ಚೋ ಸಲುವಾಗಿ ಬಟ್ಟೆ ಕಟ್ತಿರ್ತಾರೆ. ಅದೇ ತಕ್ಷಣ ಅವನು ಮಾಡ್ತಾನೆ, ತನ್ನ ದೇಹವನ್ನು ಹಿಗ್ಗಿಸಿಕೊಳ್ತಾನೆ, ಬಾಲವನ್ನು ಹಿಗ್ಗಿಸಿಕೊಳ್ತಾನೆ. ಆ ಒಂದು ಅವನ ಚಟುವಟಿಕೆಯನ್ನು ಯಾವುದಕ್ಕೆ ಹೋಲಿಸ್ತಾನೆ ಕವಿ ಅಂದರೆ, ಗುಡ್ಡಕ್ಕೆ ಸ್ವಲ್ಪ ಒಂದು ಕಿಳಿ ಹಿಡಿತಂದರೆ ಬೆಂಕಿ ಆ ನವನಿ ಸ್ಪೀಡ್ನಾಗ ಹರಡ್ತದಲ್ಲ, ಹಾಗೆ ಅವನೇನಾಗ್ತದೆ ಅಂದರೆ ತಕ್ಷಣ ಅವನ ದೇಹ ಹಿಗ್ಗಲಿಕ್ಕೆ ಶುರು ಮಾಡ್ತದೆ. ಎಣ್ಣೆ ಹಾಕಿ ಹಚ್ಚಿದರು ಬೆಂಕಿ ಬಾಲಕ್ಕೆ ರಾಕ್ಷಸರು. ಬಟ್ಟೆ ಕಟ್ಟರು, ಅದಕ್ಕೆ ಎಣ್ಣೆ ಹಾಕಿರು. ನೋಡಿ, ಮೊದಲು ಇತ್ತಿದ್ದು ಬಟ್ಟೆಗೆ ಎಣ್ಣೆ ಹಾಕಿ ಸುಡ್ತಿದ್ರು. ಎಣ್ಣೆಗಳು ಅವ್ರಿಗೆ ತಯಾರು ಮಾಡುವ ಇದು ಕಲೆನೂ ಗೊತ್ತಿತ್ತು ಅವ್ರಿಗೆ. ತನ್ನ ಎಣ್ಣೆ ಹಾಕಿ ಅದನ್ನು ಏನು ಮಾಡ್ತಾರೆ, ಬೆಂಕಿ ಇಡ್ತಾರೆ. ತಾಳ್ಮೆಗೆ ಎಟ್ಟ ಕುಪಿತ ಹನುಮ ಕೆಳ ದೂಕಿದ ರಾಕ್ಷಸರನ್ನು. ಅವರೇನು ಎಣ್ಣೆ ಹಾಕಿ ಬಟ್ಟೆ ಮ್ಯಾಗ ಬೆಂಕಿಯನ್ನು ಹಚ್ಚಿದ್ರಲ್ಲ, ಅದಕ್ಕೆ ಅವೇನು ಮಾಡ್ತಾನೆ, ಒಮ್ಮೆಲೆ ಅವರೇನು ಬಟ್ಟೆ ಕಟ್ಟಿ ಬೆಂಕಿ ಹಚ್ಚಿರ್ತಲ್ಲ ಅವ್ರನ್ನೆಲ್ಲ ಕೆಳಗೆ ದೂಕಿ ಬಿಡ್ತಾನೆ ಶಿಟ್ಟಿನಿಂದ. ಉರಿಯುವ ಬಾಲದ ವಾನರನ ಕಂಡು ಸಂಭ್ರಮಿಸಿದರು ರಾಕ್ಷಸರು. ಹಿರಿಯರು, ಮಕ್ಕಳು,
ಅಲ್ಲೇ ನೆರೆದಿದ್ರಲ್ಲ ಅವರೆಲ್ಲನೂ ಸಂತೋಷ ಪಡಕ್ಕೆ ಹಿಡಿತಾರೆ. ಮಂಗ್ಯಾನ ಬಾಲಿಗೆ ಅಂದರೆ ಆ ವಾನರನ ಬಾಲಿಗೆ ಬೆಂಕಿ ಹಚ್ಚಿದ್ದು ನೋಡಿ ಅವರಿಗೆಲ್ಲ ಸಂತೋಷ ಆಗ್ತಿದೆ. ಅವರೆಲ್ಲ ಸಂಭ್ರಮಿಸಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಕಟ್ಟಲು ಬಂದ ರಾಕ್ಷಸರನ್ನು ಕಂಡು ಹನುಮ ನುಡಿದ. ಇನ್ನೂ ಹೆಚ್ಚು ಬಟ್ಟೆ ಕಟ್ಟಬೇಕಂತ, ಇನ್ನೂ ಬೆಂಕಿ ಹಚ್ಚಬೇಕಂತ ಬರ್ತಿದ್ರಲ್ಲ ಅವ್ರಿಗೆ ಹೇಳ್ತಾನೆ, ಎಷ್ಟೇ ಬಿಗಿದರೂ ಮುಕ್ತನಾಗಿ ಹಾರಿ ಒದಿಸುವೆ ರಾಕ್ಷಸರನ್ನು. ನೀವು ಎಷ್ಟೇ ಬಿಗತಾಗಿ ನನ್ನ ಕಟ್ಟ್ರಿ ಬೆಂಕಿ ಹಚ್ಚಿರಿ, ನಿಮ್ಮನ್ನೆಲ್ಲ ದೂಕಿ ನಾನೇನು ಮಾಡ್ತೀನಿ, ಹಾರಿ ನಿಮ್ಮ ರಾಕ್ಷಸರನ್ನು ವಧೆ ಮಾಡ್ತೀನಿ ಅಂಥೇಳಿ ಅವರಿಗೆ ಹೇಳ್ತಾನೆ. ಸಾಕು, ನಾನೇ ಎಲ್ಲ ರಾಕ್ಷಸರನ್ನು ಮುಗಿಸಲು ಯುದ್ಧದಲ್ಲಿ, ಆದರೆ ಬಿಡುವೆ ಪುನಃ ಲಂಕಾ ಚರಿತೆಗಾಗಿ, ರಾಮನ ಪ್ರೀತಿಗಾಗಿ. ಈ ಲಂಕೆಯನ್ನು ಸುಟ್ಟು ನಿಮ್ಮನ್ನೆಲ್ಲ ಕೊಲ್ಲಕ್ಕೆ ನಾವು ಒಬ್ಬ ಸಾಕು, ರಾಮನ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹಂಗೆ ನಾವು ಮಾಡುವುದಿಲ್ಲ. ಕೆಲವು ಮಂದಿ ನಿಮ್ಮ ಲಂಕೆಯನ್ನು ಬಿಟ್ಟು ಹೋಗ್ತಾನೆ ಪುನಃ ಇಲ್ಲಿಂದ. ರಾಮನ ಪ್ರೀತಿಗಾಗಿ ನೋಡಿರುವೆ ನಾ ಲಂಕೆ ವೈಭವ ರಾತ್ರಿಯಲ್ಲಿ, ಖಂಡಿತ ನೋಡುವೆ ನಾ ಲಂಕೆ ಹಗಲಿ. ಲಂಕೆನ ಇವತ್ತಿನ ತನಕ ನಾ ಏನು ಮಾಡ್ಯಾನೆ, ರಾತ್ರಿನೇ ನೋಡೇನ, ಹುಡುಕೋತ ಬಂದಾಗ ಸೀತಾನ. ಇನ್ನೇನು ಬೆಂಕಿ ಹಚ್ಚಿ ಬಿಟ್ಟರೆ ಹಗಲಿ, ಇನ್ನು ಹಗಲಿ ನೋಡ್ತೇನೆ ಅಂತ ಹೇಳ್ತಾನೆ. ಕಟ್ಟಲಿ ಎನ್ನ ಹಿಂಸಿಸಲಿ ಎನ್ನ, ಬಾಲಕ್ಕೆ ಹಚ್ಚಲಿ ಬೆಂಕಿ ರಾಕ್ಷಸರು. ಯಾವ ಕ್ಷುಲ್ಲಕವೂ ಬಾರದೆ ಮನಸ್ಸಲ್ಲಿ, ಯಾವ ಕ್ಷುಲ್ಲಕವೂ ಬಾರದೆ ಮನಸ್ಸಲ್ಲಿ. ಏನು ಮಾಡ್ತೀರಿ ಮಾಡ್ರಿ, ನೀವು ಬಿಗಿ ತಂಗೆ ಕಟ್ಟ್ರಿ, ಬೆಂಕಿ ಹಚ್ಚಿರಿ, ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಹನುಮ ಅವ್ರಿಗೆ ಹೇಳ್ತಾನೆ. ಸಮಚಿತ್ತಕಾರ ಸತ್ಯವಾನ ಮಹಾವಾನರನಿಗೆ ರಾಕ್ಷಸರು ಬಿಗಿ ಬಂಧಿಸಿ ಆನಂದಿಸಿದರು. ಮತ್ತಷ್ಟು ಅವನು ಕಟ್ಟಿ ಆನಂದ ಪಟ್ಟರು. ಆದರೆ ಹನುಮ ಸಮಚಿತ್ತಕಾರನಾಗಿದ್ದ. ಶಂಖ ಊದುತ್ತಾ ನಗಾರಿ ಬಾರಿಸುತ್ತಾ ವನ ನಾಶಕ್ಕೆ ಶಿಕ್ಷೆ ಘೋಷಿಸುತ್ತಾ ಎಳೆದರು ಹನುಮನ ಕಟ್ಟಿ ನಗರ ತುಂಬ. ಅವನಿಗೆ ಹಗ್ಗ ಕಟ್ಕೊಂಡು ನಗರದ ಬೀದಿಗಳಲ್ಲಿ ಎಳ್ಕೊಂತ ಹೊಂಟ್ರು. ಹೇಳೋ ಕಾಲಕ್ಕೆ ಏನು ಹೇಳ್ತಾರಂದ್ರೆ, ಇವ ವಾನರ ರಾವಣನ ಪ್ರಿಯವಾದಂಥ ವನವನ್ನು ನಾಶ ಮಾಡ್ಯಾನ, ಅದಕ್ಕಾಗಿ ಇವನಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂಥೇಳಿ ಘೋಷಣೆ ಮಾಡ್ತಾ ಹನುಮನನ್ನು ಬೀದಿ ಹೇಳ್ಕೊಂತ ಹೋಗ್ತಾರೆ. ಶತ್ರುನಾಶಕ ಹನುಮ ರಾಕ್ಷಸರ ಮಧ್ಯೆ ಸಂತೋಷದಿ ಗರ್ಜಿಸಿದ ಲಂಕೆಯಲ್ಲಿ. ಅವರು ಈ ರೀತಿಯಾಗಿ ಘೋಷಣೆ ಮಾಡ್ಕೊತ ಹೊಂಟಿರು, ಸಂಭ್ರಮ ಮಾಡಕತ್ತಿರು, ಆನಂದ ಪಡೆಯಾಕತ್ತಿರು. ಇನ್ನೊಂದು ಕಡೆಗೆ ಹನುಮ ಏನು ಮಾಡಿದ, ಒಮ್ಮೆಲೆ ಘರ್ಜನೆ ಮಾಡಿಬಿಡ್ತಾನೆ. ಗಿಜಗಿಡುವ ಮನೆಗಳು, ದಾರಿಗಳು, ರಾಜಮಾರ್ಗ ಕೂಟಗಳು, ಸಣ್ಣ ವರಾಂಡೆಗಳು, ಅಂತಃಪುರಗಳು ಕಂಡವು ಹನುಮನಿಗೆ ಮೋಡಗಳಂತೆ. ಗರ್ಜಿಸಿ ಇನ್ನು ತನ್ನ ಕೆಲಸ ಮಾಡಬೇಕಲ್ಲ, ಎಲ್ಲಕ್ಕೂ ಬೆಂಕಿ ಹಚ್ಚಬೇಕಲ್ಲ. ಅವನ ಮುಂದೆ ಏನೇನು ಬಂದಿದ್ದಲ್ಲ ಅವೆಲ್ಲ ಸಣ್ಣ ಕಾಣಿಸಾಕಿಡ್ತಾವ. ದಾರಿಗಳು ಸಣ್ಣ ಕಾಣಿಸ್ತಾವ, ಮನೆಗಳು ಸಣ್ಣ ಕಾಣಿಸ್ತಾವ, ರಾಜಮಾರ್ಗ ಕೂಟಗಳು ಸಹಿತ ಸಣ್ಣ ಕಾಣಿಸ್ತಾವೆ. ಯಾಕಂದರೆ ಇವತ್ತು ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಂಡಿರ್ತಾನೆ. ಸಣ್ಣ ವರಾಂಡೆಗಳು, ಅಂತಃಪುರಗಳು ಹನುಮನಿಗೆ ಸಣ್ಣ ಸಣ್ಣ ಮೋಡಗಳಂತೆ ಕಾಣಿಸಾಕತ್ತು. ದೈತಾಕರವಾಗಿ ಬೆಳೆದಿರ್ತಾನೆ. ಇವನೊಬ್ಬ ಗೂಢಚಾರ ಎಂದು ಘೋಷಿಸುತ್ತಾ ರಾಜಮಾರ್ಗ ಮಧ್ಯೆ 4 ಕಂಬಗಳ ಗುಡಿ ಕೂಟ ಬೀದಿಗಳಲ್ಲಿ ನೋಡಲು ಬೆಂಕಿ ಹತ್ತಿದ ಬಾಲದ ಹನುಮನ ನೆರೆದರು ರಾಕ್ಷಸರು, ಮಕ್ಕಳು, ವೃದ್ಧರು. ಅಲ್ಲೇ 4 ಕಂಬಗಳಿರ್ತಾವ, ಕಂಬದ ಕೂಟಕ್ಕೆ ತೊಗೊಂಡು ಹೋಗಿರ್ತಾರೆ. ಈ ಒಂದು ಬಾಲ ಸುಟ್ಕೊಂಡ ನಿಂತಿರ್ತದಲ್ಲ, ವಾನರನನ್ನು ನೋಡಲಿಕ್ಕೆ, ಹನುಮನನ್ನು ನೋಡಲಿಕ್ಕೆ ಅಲ್ಲಿ ಎಲ್ಲ ಜನ ಏನು ಮಾಡ್ತಾರೆ, ಸೇರ್ತಾರೆ. ಹನುಮನ ಬಾಲಕ್ಕೆ ಬೆಂಕಿ ಇಟ್ಟು ನಗರ ಸುತ್ತಿಸುವ ವಾರ್ತೆ ಸೀತೆಗೆ ಮುಟ್ಟಿಸಿದರು ರಾಕ್ಷಸಿಯರು. ಈ ಒಂದು ಘಟನೆಯನ್ನು ಹನುಮನ ಹಿಡಿದು ಬಂಧಿಸ್ಯಾರ. ಅವನ ಬಾಲಕ್ಕೆ ಬೆಂಕಿ ಹಚ್ಚಿ ಬೀದಿಗಳಲ್ಲಿ ಅವನ ಸುತ್ತುತ್ತಾ ಇದ್ದಾರೆ, ನೂಗುತ್ತಾ ಇದ್ದಾರೆ ಅನ್ನುವಂಥ ವಾರ್ತೆ ರಾಕ್ಷಸಿಯರು ಸೀತೆಗೆ ಮುಟ್ಟಿಸ್ತಾರೆ. ಕೇಳಿ ಅಹಿತಕರ ವಾರ್ತೆ ದುಃಖಿಸಲು ಸೀತೆ ತನ್ನ ಹೃತ್ ದುಃಖದಷ್ಟೇ. ತನ್ನೇನು ಅಪಹರಿಸಿದ್ದ ರಾವಣ ಅಪಹರಿಸಿದ್ದೇನು ದುಃಖಿತ್ತಲ್ಲ, ಅದಕ್ಕೆ ಅಷ್ಟೇ ಸಮನಾದ ದುಃಖವನ್ನು ಹನುಮನ ವಿಷಯದಲ್ಲಿ ತಾನು ವ್ಯಕ್ತಪಡಿಸ್ತಾಳೆ. ಪ್ರಾರ್ಥಿಸಿದಳು ಹನುಮನಿಗಾಗಿ ಅಗ್ನಿದೇವನನ್ನು. ಅಲ್ಲೇ ನಿಂತ್ಕೊಂಡು ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡ್ತಾಳೆ, ನೋಡಪ್ಪ ಅವರು ಅವನಿಗೆ ಬೆಂಕಿ ಹಚ್ಚಾರ, ಅವಮಾನ ಮಾಡ್ತಾ ಇದ್ದಾರೆ, ನೀನು ಅವನಿಗೆ ಹಿಂಸೆ ಕೊಡಬೇಡ, ಅವನಿಗೆ ಸುಡಬೇಡ ಬೆಂಕಿ ಅಂತೇಳಿ ಅಗ್ನಿದೇವನಲ್ಲಿ ಸೀತೆ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಇದು ಸಹಜ ಹೆಣ್ಮಕ್ಳಲ್ಲಿ. ದೇವರಲ್ಲಿ ಕೇಳ್ಕೊಳ್ಳೋದು, ತೊಂದರೆ ಕೊಡ್ತಾ ಇದ್ದಾರಪ್ಪ ದೇವರೇ ರಕ್ಷಣಾ ಕೊಡು, ಭಾಳ ನೋವಾಗದಾಗ ನೋಡ್ಕೊ ಅಂಥೇಳಿ ಇದು ಸಹಜ. ಇದು
ಸಮಾಜದ ಅಂದರೆ ಹೆಣ್ಣುಮಕ್ಕಳ ಸ್ತ್ರೀಯರ ಒಂದು ಸಾಮಾಜಿಕ ಮನಸ್ಥಿತಿ. ನಾ ಪತಿಗೆ ಸೇವೆ ಸಲ್ಲಿಸಿದ್ದರೆ ಅಹಿತಕರ ವಾರ್ತೆ, ದುಃಖಿಸಿದಳು ಸೀತೆ ತನ್ನ ಹೃತ್ತುಕ್ಕದಷ್ಟೇ ಪ್ರಾರ್ಥಿಸಿದಳು ಹನುಮನಿಗಾಗಿ ಅಗ್ನಿದೇವನನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ನಾನು ಪತಿಗೆ ಸೇವೆ ಸಲ್ಲಿಸಿದ್ದರೆ, ತಪಸ್ವಿಯಾಗಿದ್ದರೆ, ಪತಿವ್ರತೆಯಾಗಿದ್ದರೆ ಸೀತ ನೀಡು ರಾಮನಿಗೆ. ಅಗ್ನಿದೇವನ ಕೇಳ್ಕೊಳ್ತಾಳೆ, ಅಲ್ಲೇ ಆಣೆ ಮಾಡಿದಂಗೆ ಅವನ ಮ್ಯಾಗ, ನೋಡು ಒಂದು ವೇಳೆ ನಾನು ಪತಿವ್ರತೆಯಾಗಿದ್ದರೆ, ನಾನು ಒಂದು ವೇಳೆ ರಾಮನ ಪತ್ನಿಯಾಗಿ ಸೇವೆ ಅವನಿಗೆ ಸಲ್ಲಿಸಿದ್ರೆ, ನಾನು ಒಳ್ಳೆ ತಪಸ್ವಿಯಾಗಿದ್ದರೆ, ನನ್ನಲ್ಲಿ ಎಲ್ಲ ಒಳ್ಳೆಯ ಗುಣಗಳು ಇದ್ದಿದ್ದಂದ್ರೆ ನೀನು ಮಾತ್ರ ಹನುಮನಿಗೆ ಸುಡಬೇಡ. ನನ್ನಲ್ಲಿ ಯಾವೂ ಇಲ್ಲಂದ್ರೆ ಸುಡು ನೀ, ಆದರೆ ನನ್ನಲ್ಲಿ ಇದ್ದು ಅಂದ್ರೆ ನೀ ಸುಡಾಕೆ ಹೋಗಬೇಡ ಅಂಥೇಳಿ ಅಗ್ನಿದೇವನಲ್ಲಿ ಕೇಳ್ಕೊಳ್ತಾಳೆ ಸೀತೆ. ರಾಮನಲ್ಲಿ ಸ್ವಲ್ಪ ಆದರೂ ಎನ್ನಲ್ಲಿ ಕರುಣೆ ಇದ್ದರೆ, ನನಗೆ ಸುದೈವ ಇದ್ದರೆ ಸೀತ ನೀಡು ಹನುಮನಿಗೆ. ಮತ್ತೊಂದು ಹೇಳ್ತಾಳೆ, ರಾಮನಲ್ಲಿ ನನ್ನ ಬಗ್ಗೆ ಏನಾದರೂ ಒಂದು ವೇಳೆ ಕರುಣೆ ಇತ್ತಂದ್ರೆ, ನಾನು ಸುದೈವಿ ಆಗಿದ್ರೆ, ಅಂದರೆ ನಾನು ಸುದೈವಿ ಮುಟ್ಟಿಸ್ಬೇಕಲ್ಲ ರಾಮನಿಗೆ, ನಾನು ಸುದೈವಿ ಆಗಿದ್ರೆ ಅಗ್ನಿದೇವನೇ ನೀನು ಹನುಮನನ್ನು ಸುಡಬೇಡ, ತೊಂದರೆ ಕೊಡಬೇಡ ಅಂತ ಹೇಳ್ತಾನೆ. ಇನ್ನು ನಾ ಪತಿವ್ರತೆ ಎಂದು ರಾಮ ಭಾವಿಸಿ ವಿಶ್ವಾಸವಿಟ್ಟಿದ್ದರೆ, ಕಾಣುವ ತವಕ ಹೊಂದಿದ್ದರೆ ಸೀತ ನೀಡು ಹನುಮನಿಗೆ. ಮತ್ತೊಂದು ಲೈನ್ ಹೇಳ್ತಾಳೆ, ಇನ್ನೂ ನಾ ಪತಿವ್ರತೆ ಎಂದು ರಾಮ ಭಾವಿಸಿ ವಿಶ್ವಾಸವಿಟ್ಟಿದ್ದರೆ. ರಾವಣ ನನ್ನ ಅಪಹರಿಸ್ಕೊಂಡು ಬಂದಾನ, 10 ತಿಂಗಳ ಗತಿಸೋದು. ಒಂದು ವೇಳೆ ರಾಮನಲ್ಲಿ ನನ್ನ ಪತಿವ್ರತೆಯ ಬಗ್ಗೆ, ನನ್ನ ಪಾವಿತ್ರತೆಯ ಬಗ್ಗೆ ವಿಶ್ವಾಸ ಇತ್ತಂದ್ರೆ, ನಾವು ನೋಡಬೇಕನ್ನುವಂಥ ಅವನಲ್ಲಿ ತವಕ ಇತ್ತಂದ್ರೆ ನೀನು ಹನುಮನಿಗೆ ಸುಡಬೇಡ ಅಂತ ಹೇಳಿ ಸೀತೆ ಅಗ್ನಿದೇವನಲ್ಲಿ ಪರಿಪರಿಯಾಗಿ ಕೇಳ್ತಾಳೆ. ಇದೇ ರೀತಿಯಾಗಿ ಮತ್ತೇನು ಕೇಳ್ತಾಳೆ, ಮತ್ಯಾವ ವಿಚಾರಗಳ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.